ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಊಟ ಮಾಡ್ಬೇಕಾದ್ರೆ ಟಿವಿ ನೋಡ್ಬೇಕಾ? ಮೊದಲು ಊಟ ಮಾಡು. ಪಾರು, ಕೈಯೆಲ್ಲ ಬಣ್ಣ ಮಾಡ್ಕೊಂಡಿದೀಯಾ? ಅಂತದೆಲ್ಲ ಏನಿಲ್ಲಪ್ಪ. ಅಪ್ಪ ಬೆಳಗ್ಗೆ ಆಚೀಚೆ ಸರ್ ಕೈಗೆ ಮೆಹಂದಿ ಅಂಟ್ಕೊಂಡಿತ್ತ, ಅದು ನೋಡ್ಸಕ್ ಹೋಗಿ ಅಕ್ಕ ಕೈಗೂ ಮೆಹಂದಿ ಅಂಟ್ಕೊಂತು. ಓಹೋ, ಮೆಹಂದಿ ಅಂಟಿದೆ ಅಂದ್ಮೇಲೆ ಇಷ್ಟರಲ್ಲೇ ಪಿಪಿ 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 ಡುಮ್ ಡುಮ್. ಸುಮ್ಮನೆ ಇರ್ತೀಯಾ? ತಮಾಷೆ ಮಾಡ್ಬೇಡ. ರೇಗಿಸ್ತಾ ಇಲ್ಲಮ್ಮ, ಮದುವೆ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ. ಹೋಗಪ್ಪ, ನೀನ್ ಏನೇನೋ ಹೇಳ್ಬೇಡ. ಏನೇನೋ ಹೇಳ್ತಾ ಇಲ್ಲ ಕಣೆ, ಆದಷ್ಟು ಬೇಗ ಮದುವೆ ಆಗುತ್ತೆ. ಪಾರು, ನಿನ್ಗೆ ರಾಜ್ಕುಮಾರ್ ಅಂತ ಹುಡುಗ ಸಿಗ್ತಾನೆ, ನೋಡ್ತಾ ಇರೋ. ನಂಗೇನ್ ಪ್ಲೇ ಮಾಡಕ್ ಬರಲ್ವಾ? ಎಲ್ರು ಬರ್ಲಿ, ಒಟ್ಟಿಗೆ ನೋಡೋಣ. ಅಲ್ಲಿವರೆಗೂ ನೋಡ್ತಿರೋಣ, ಕೊಡು. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಅದ್ಯಾಕಂಗ್ ಹಂದಿನ ಕಿತ್ತಾಡ್ತಿದ್ದೀರಾ? ನಮ್ ವಿಷಯ ಬಿಡು. ನಿಮ್ಮಿಬ್ರಿಗೆ ಯಾಕೆ ಇಷ್ಟು ಲೇಟ್ ಆಯ್ತು ಬರಕ್ಕೆ? ನಂಗೆ ರೆಡಿ ಆಗಿ ಬರೋದು ಬೇಡ್ವಾ? ನಮ್ಮನ ಕತೆ ಗೊತ್ತಲ್ಲೇನ್ರ, ಬಾರೆ ಕೂತ್ಕೊಳೆ. ವಿಡಿಯೋ ಪ್ಲೇ ಮಾಡ್ಲಾ? ಹಲೋ, ಒಂದು ನಿಮಿಷ ಮ್ಯಾಮ್. UK ಕ್ಲೈಂಟ್ಸ್ ಕಾಲ್ ಮಾಡಿ. ಅಯ್ಯೋ ಅಕ್ಕ, ನೋಡ್ಬೇಕಾಗಿರೋದು ನೋಡೋದ್ ಬಿಟ್ಟು ಹೊರಗೆ ಹೋಗ್ತಿದಾರಲ್ಲ. ಫಾರ್ವರ್ಡ್ ಮಾಡೋ. ಇರಪ್ಪ, ಪ್ರೀತು ಅಣ್ಣ ಏನ್ ಮಾಡ್ತಾ ಇದಾರೆ ನೋಡೋಣ. ಸೌಜನ್ಯ, ಫಾರ್ವರ್ಡ್ ಮಾಡು. ಅಯ್ಯೋ ಅಕ್ಕ, ಪ್ಲೀಸ್ ಬನ್ನಿ ಬೇಗ. ನನ್ನನ್ನೇ ಕೀಳಕ್ ಕಾಣ್ತೀರಾ? ಅಯ್ಯೋ ಅಕ್ಕ, ಬನ್ನಿ. ಯಾಕೆ ಫಾರ್ವರ್ಡ್ ಮಾಡ್ತಿದ್ದೀರಿ? ಅದಕ್ಕೆ ತುಂಬಾ ಸ್ಟ್ರಕ್ ಆಗ್ತಾ ಇತ್ತು, ಅದಕ್ಕೆ ಫಾರ್ವರ್ಡ್ ಮಾಡ್ತಾ ಇದ್ದೆ. ರೀ, ಅದೆಲ್ರಿ ಸ್ಟಕ್ ಆಗ್ತಾ ಇತ್ತು? ನಾನು ನೋಡ್ತಾನೆ ಇದ್ದೀನಿ, ಸರಿಯಾಗಿ ಪ್ಲೇ ಆಗ್ತಿತ್ತು. ಕೊಡ್ರಿ ಇಲ್ಲಿ ರಿಮೋಟು. ಹಾಗಲ್ವೇ? ರೀ, ಕೊಡ್ರಿ ಇಲ್ಲಿ. ಅಕ್ಕ, ನೀವು ಕುತ್ಕೊಳ್ಳಿ, ನಾನು ಪ್ಲೇ ಮಾಡ್ತೀನಿ. ಇಂಥ ವಿಚಾರಗಳೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಈ ಮನೆಯಲ್ಲಿ ಮದುವೆ ನಡಿಬೇಕು. ಇದು ಅಖಿಲಾಂಡೇಶ್ವರಿಯ ನಿರ್ಧಾರ. ನಿಮ್ಮ ನಿರ್ಧಾರ ಯಾವಾಗಲೂ ಸರಿಯಾಗಿರುತ್ತೆ.
ಮಹೇಶ್ವರಿ ಮ್ಯಾಮ್ ಮಾತಾಡ್ತಾರೆ. ಕೊಡಿ ಕೊಡಿ. ಹಲೋ ಅಖಿಲ, ವಾಟ್ ಅ ಸರ್ಪ್ರೈಸ್ ಕಾಲ್. ಮೀರಾ, ನೀನು ನಿನ್ ಮಗಳು ದಿಶಾ ಇಬ್ರು ನಮ್ಮ ಮನೆಗೆ ನಾಳೆ ಊಟಕ್ಕೆ ಬರಬೇಕು ಅಂತ ನನ್ನ ಆಸೆ. ವಾವ್, ನಿನ್ನ ಆಸೆಗೆ ನಾನು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದ್ದೀನ? ಹೋದ್ ಸರ್ತಿ ಬೇಬಿನ ಕರ್ಕೊಂಡು ಬಂದಾಗ ಒಂಥರ ರಾಧಾ ಅಂತ ಆಯ್ತು. ಈ ಸತಿ ಅವಳನ್ನ ಕರ್ಕೊಂಡು ಬಂದ್ರೆ ನಿಮ್ಮ ಮನೆ ಪರಿಚಯ ಮಾಡ್ಕೊಟ್ಟ ಹಾಗಾಗತ್ತೆ. ಹೌದು, ನಮ್ಮ ಮನೆ ಪರಿಚಯ ಮಾಡಿಕೊಡ್ಲೇಬೇಕು. ಏನ್ ಸ್ಪೆಷಲ್ ಅಖಿಲ, ನಮ್ಮನ್ನೆಲ್ಲ ಊಟಕ್ಕೆ ಕರೀತಾ ಇರೋದು? ನಮ್ಮಿಬ್ರ ಸ್ನೇಹನ ಸಂಬಂಧವಾಗಿ ಬೆಳೆಸೋಣ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ವಾಟ್? ದಿಸ್ ಇಸ್ ರಿಯಲಿ ಅ ವೆರಿ ಗುಡ್ ನ್ಯೂಸ್. ನನ್ನ ಮಗಳು ಪುಣ್ಯ ಮಾಡಿದಾಳೆ. ಈ ವಿಚಾರನ ನಾನೇ ಪ್ರಸ್ತಾಪ ಮಾಡಬೇಕು ಅನ್ಕೊಂಡಿದ್ದೆ. ಎನಿವೇಸ್, ನಾವೀಗ ಫೋನಲ್ಲಿ ಮಾತಾಡೋದು ಬೇಡ, ನೇರವಾಗಿ ಭೇಟಿ ಮಾಡೋಣ. ಸರಿ, ಬನ್ನಿ, ಕಾಯ್ತಾ ಇರ್ತೀನಿ. ಓಕೆ. ಈ ಮನೇಲಿ ಯಾರಿಗೂ ನನ್ನ ಮಾತಿನ ಬಗ್ಗೆ ಬೆಲೆನೇ ಇಲ್ಲ. ಎಲ್ರಿಗೂ ನಾನೊಂದು ದೊಡ್ಡ ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ದೀನಿ. ರೀ, ಏನೇ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀರಾ? ನಿನ್ ನೋಡಿ ಎಲ್ಲ ಕಡೆ ಕಾಮಿಡಿ ಸೀನ್ ನೋಡ್ತಾ ನಗ್ತಾ ಇದ್ದೆ. ಈ ಮನೇಲಿ ಒಂದು ದೊಡ್ಡ ಟ್ರಾಜಿಡಿ ಸೀನ್ ನಡೀತಾ ಇದೆ, ಅದನ್ನ ತಡೆಯೋ ಬಿಟ್ಟು ಇಲ್ಲಿ ಯಾವ್ದೋ ಕಾಮಿಡಿ ಸೀನ್ ನೋಡ್ಕೊಂಡು ಕೇಕ್ ಹಾಕೊಂಡು ಹೋಗ್ತಾ ಇದ್ದೀರಾ? ಅಲ್ಲ, ನಮ್ಮ ಅಣ್ಣನ ಮಗಳನ್ನ ಈ ಮನೆ ಸೊಸೆಯಾಗಿ ತರ್ಬೇಕು ಅಂತ ನಾನಿದ್ರೆ ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪನೂ ಗಮನನೇ ಇಲ್ವಲ್ರಿ? ನೋಡೆ, ತುಂಬಾ ಇಂಪಾರ್ಟೆಂಟ್ ವಿಷಯಗಳಿಗೆ ಮಾತ್ರ ಗಮನ ಕೊಡ್ಬೇಕು, ವೇಸ್ಟ್ ವಿಷಯಗಳಿಗೆ ಗಮನ ಕೊಡಬಾರ್ದು. ರೀ 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 ನಮ್ಮ ಅಣ್ಣನ ಮಗಳಿಗೆ ಈ ಮನೆ ಸೇರ್ಬೇಕು ಅಂತ ಎಷ್ಟು ಆಸೆ ಇದೆ ಗೊತ್ತಾ? ಲೇ, ನಿಮ್ಮ ಅಣ್ಣನ ಮಗಳು ಊರಲ್ಲಿದ್ದಾಳೆ, ಅವಳಿಗೆ ಏನ್ ಆಸೆ ಇದೆ ಅಂತ ನಿನ್ಗೆ ಹೇಗ್ ಗೊತ್ತು? ನಮ್ಮ ಅಣ್ಣನ ಮಗಳಲ್ವಾ, ನನ್ ಮನ್ಸಿಗೆ ಗೊತ್ತಾಗುತ್ತೆ. ಅವಳಿಗೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅನ್ನೋದನ್ನ ಹೇಳ್ಕೊಡು. ಒಂದ್ಸಲನಾದ್ರು ದಾಮಿನಿ, ನೀನ್ ಹೇಳಿದ್ ಕರೆಕ್ಟು, ಬೊಂಬಾಟ್ ಅಂತ ಹೊಗಳಿದ್ದೀರಾ? ಇದನ್ನೆಲ್ಲ ನೋಡ್ತಿದ್ರೆ ನನ್ ಹೊಟ್ಟೆ ಉರಿತಿದೆ. ಎಲ್ಲ ಸರಿ ಹೋಗುತ್ತೆ ಬಿಡ. ಹೇಗೆ? ಆಪಲ್ ತಿಂತಿದ್ಯಲ್ಲ ನಿಮ್ಮನು. ನೋಡ್ತಾ ಇರಿ, ನಮ್ಮ ಅಣ್ಣನ ಮಗಳನ್ನ ಈ ಮನೆಗೆ ಸೊಸೆಯಾಗಿ ತಂದು ಈ ಇಡೀ ಆಸ್ತಿಗೆ ಒಡತಿಯನ್ನಾಗಿ ಮಾಡಿ ಎಲ್ರು ನನ್ನನ್ನ ಹೊಗಳೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ದಾಮಿನಿನೇ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.